Hello guys, welcome back to my YouTube channel that is Mindful Moments. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಈ ಪೊಯಮ್ದು ಸಾರಾಂಶನ ನೋಡೋಣ. ನಾನು ಆಲ್ರೆಡಿ ಈ ಪೊಯಮ್ನ ಪ್ಯಾರವೈಸ್ ಮಾಡಾಕಿದ್ದೀನಿ, ಆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಓವರಾಲ್ ಈ ಕತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆಯೋಕ್ಕೆ ಮುಂಚೆ ಕೃಷ್ಣನ ಅವ್ರ ಮಧ್ಯೆ ನಡೆಯೋ ಸಂಭಾಷಣೆನೇ ಈ ಪೂರ್ತಿ ಪೊಯಮ್. ಪಾಂಡವರು ಎಷ್ಟೇ ಬಲಶಾಲಿಗಳಾದರೂ ಕೌರವರಿಗೂ ಕೂಡ ಅಷ್ಟೇ ಒಂದು ಬಲ ಯಾರು ಅಂದರೆ ಅದು ಕರ್ಣನು. ಸೊ ಆದರೆ ಕರ್ಣನ್ ನಿಜವಾಗ್ಲೂ ಪಾಂಡವರಲ್ಲೊಬ್ಬನು. ಸೊ ಆದರೆ ಅವನು ಅಕಸ್ಮಾತಾಗಿ ಅವ್ರ ಕಡೆ ಸೇರ್ಕೊಂಡಿರೋದ್ರಿಂದ ಕೃಷ್ಣನು ಹೋಗಿ ಕರ್ಣನ್ನ ಕನ್ವಿನ್ಸ್ ಮಾಡಿ ಪಾಂಡವರ ಕರೆ ಕರ್ಕೊಬರೋದೇ ಈ ಪೊಯಮ್. ಅಂದರೆ ಕೃಷ್ಣನು ಕರ್ಣನ ಬಳಿ ಹೋಗಿ ಕರ್ಣನ್ನ ಅವನ ರಥದ ಪೀಠದ ಮೇಲೆ ಕೂತಿಸ್ಕೊಂಡು ಇನ್ನೂ ಅವನ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಕರ್ಣನು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಕರ್ಣನ ಪ್ರಕಾರ ಅವನು ಕುಲಹೀನನು, ಅಂದರೆ ಅವನು ಒಂಥರ ಕಡಿಮೆ ಜಾತಿಯವನು ಅಂತ. ಕರ್ಣನು ರಾಜಮನೆತನದವನಲ್ಲ ಅನ್ನೋದು ಕರ್ಣನ ಫೀಲಿಂಗ್. ಸೊ ಹಂಗಾಗಿ ಅವನು ಕೃಷ್ಣನ ಪಕ್ಕ ಕೂತ್ಕೊಳ್ಳೋದಕ್ಕೆ ಒಪ್ಪಲ್ಲ. ಆದರೆ ಕೃಷ್ಣನು ಅವನ ಹತ್ರ ಸರಿದು ಕೂತ್ಕೊಂಡಾಗ ಒಂದೇ ಸತಿ ಕರ್ಣನ ಭಯ ಬಿದ್ದು, ನಾನು ನಿಮಗೆ ಸರಿ ಸಮಾನನಲ್ಲ, ನೀವು ನನ್ನ ಪಕ್ಕದಲ್ಲಿ ಕೂತ್ಕೋಬಾರ್ದು ನಾನು ಅಂದರೆ ಕರ್ಣನ ಪಕ್ಕದಲ್ಲಿ ಕೂತ್ಕೊಂಡಾಗ ಕೃಷ್ಣನ್ಗೆ ಹೇಳ್ತಾನೆ, ನನಗೆ ಯಾಕೋ ಭಯ ಆಗ್ತಾಯಿದೆ, ಇದು ಕರೆಕ್ಟ್ ಅಲ್ಲ, ನಾನು ರಾಜಮನೆತನದವನಲ್ಲ ಅಂತ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ಕರ್ಣ, ಕೌರವರಿಗೂ ಯಾದವರಿಗೂ ಯಾವುದೇ ಭೇದವಿಲ್ಲ, ವಿಚಾರ ಮಾಡಿ ಅಂದರೆ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ನೋಡಿದ್ರೆ ಇಬ್ಬರು ಒಂದೇ ವಂಶದವರು. ಆಮೇಲೆ ಹೇಳ್ತಾನೆ, ನಿಜವಾಗ್ಲೂ ನೀನೇ ರಾಜನು, ನೀನು ಕೂಡ ರಾಜಮನೆತನದವನೇ, ಆದರೆ ನಿನಗೆ ಆ ಅರಿವಿಲ್ಲ ಅಷ್ಟೇ, ನೀನು ಕೂಡ ರಾಜಮನೆತನದವನೇ ಅಂತ ಹೇಳಿ ಕೃಷ್ಣನು ಕರ್ಣನಿಗೆ ಒಂದು ಭಯನ ಮೂಡಿಸ್ತಾನೆ. ಅದಕ್ಕೆ ಕರ್ಣನು ಹೇಳ್ತಾನೆ, ಕೃಷ್ಣ, ನಾನು ಕುಲಹೀನನು, ನನ್ನನ್ನು ನಿಮ್ಮ ಸಮಾನರಂತೆ ನೀವು ನೋಡ್ತಾ ಇದ್ದೀರಿ, ನಿಮ್ಮ ತಮಾಷೆಯನ್ನು ನಿಲ್ಲಿಸ್ರಿ ಸಾಕು ಅಂತ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ನನ್ನ ಆಣೆಗಳು, ನಾನು ಹೇಳೋದೆಲ್ಲ ನಿಜ, ನನ್ನ ಪಕ್ಕದಲ್ಲಿ ಯಾವುದೇ ಭಯ ಇಲ್ಲದೆ ಕೂತ್ಕೋ, ನಿಜವಾಗ್ಲೂ ನಿನ್ನ ಸರಿ ಸಮಾನ ನಾವ್ಯಾರೂ ಇಲ್ಲ, ನೀನು ಸೂರ್ಯನ ಮಗನು, ನೀನು ರಾಮನಿಗೆ ಸಮಾನ ಅಂತ ಕೃಷ್ಣನು ಹೇಳ್ತಾನೆ ಕರ್ಣನಿಗೆ. ಮತ್ತು ಕೃಷ್ಣನೇ ತನ್ನ ಕೈಯಿಂದ ತಾಂಬೂಲವನ್ನು ಕೊಟ್ಟು ಅವ್ರ ಹತ್ರ ಎಳ್ಕೊಳ್ತಾನೆ. ಕರ್ಣನ ಕೈಯಲ್ಲಿ ಕೃಷ್ಣನ ಕೈ ಇಟ್ಟು, ನೀನು ಸೂರ್ಯಪುತ್ರನು, ನಿನ್ನ ಕುಲ ನೀನು ಇನ್ನೂ ತಿಳ್ಕೊಂಡಿಲ್ಲ, ನೀನು ದುರ್ಯೋಧನನ ಬಳಿ ಕೆಲಸದವನಾಗಿದೆಯಾ, ಅದು ಕರೆಕ್ಟ್ ಅಲ್ಲ ಅಂತ ಕೃಷ್ಣನ್ ಕರ್ಣನಿಗೆ ಹೇಳ್ತಾನೆ. ಆಮೇಲೆ ಕರ್ಣನ ಹೆಂಗೆ ಹುಟ್ಟಿದ ಅಂತ ಹೇಳಿ ಹೇಳ್ತಾನೆ. ಕುಂತಿದೇವಿಗೆ ದುರ್ವಾಸ ಮುನಿಗಳು 5 ಮಂತ್ರಗಳನ್ನು ವರವಾಗಿ ಕೊಟ್ಟಿರ್ತಾರೆ. ಅದರಲ್ಲಿ 5 ಮಂತ್ರಗಳಿಗೆ 5 ಮಕ್ಕಳಾಗಿ ಒಬ್ಬೊಬ್ಬರು ಒಂದೊಂದು ಮಂತ್ರಕ್ಕೆ ಸಮಾನವಾಗಿ ಹುಟ್ಟಿರ್ತಾರೆ. ಹಾಗಾಗಿ ಪಾಂಡವರು ಯಾವ ಥರ ಜನಿಸಿದ್ರು ಅನ್ನೋದನ್ನು ಕೃಷ್ಣನು ಕರ್ಣನಿಗೆ ಹೇಳ್ತಾನೆ. ಆಮೇಲೆ ಆ ಪಾಂಡವರಲ್ಲಿ ಮೊದಲನೇ ಮಗನು ಕರ್ಣ ಅದು ನೀನೇ ಅಂತ ಹೇಳ್ತಾನೆ ಕರ್ಣನಿಗೆ. ಆಮೇಲೆ ಕರ್ಣನಿಗೆ ಹೇಳ್ತಾನೆ, ನೀನಿರುವಾಗ ಇವರು ರಾಜ್ಯಕ್ಕೋಸ್ಕರ 2 ತಂಡಗಳಾಗಿ ಹೊಡೆದಾಡ್ದವ್ರೆ, ನೀನು ಆ ಕಡೆ ಕೌರವ್ರ ಕಡೆ ಇಲ್ಲದೆ ಪಾಂಡವ್ರ ಕಡೆ ಬಂದರೆ ನಿನ್ನ ರೈಟ್ ಸೈಡ್ ಕೌರವರ, ಲೆಫ್ಟ್ ಸೈಡು ಪಾಂಡವರು, ನಿನ್ನ ಎದುರುಗಡೆ ಯಾದವರು, ಎಲ್ಲನೂ ನೀನೇ ರಾಜನು ಅಂತ ಒಪ್ಕೊಂಡು ನೀನು ಆಳ್ಬೋದು, ಆ ಥರ ಇದನ್ನು ನಾನು ಮಾಡ್ತೀನಿ, ನನ್ನ ಜೊತೆ ಬಂದ್ಬಿಡು ಅಂತ ಕೃಷ್ಣನೇ ಹೇಳ್ತಾನೆ ಕರ್ಣನಿಗೆ. ಪಾಂಡವರೆಲ್ಲರೂ ನಿನ್ನನ್ನೇ ಮೊದಲನೇ ಅಣ್ಣನು ಅಂತ ಒಪ್ಕೊಂಡು ರಾಜ್ಭಾರ ನಿನ್ನೆ ರಾಜನಾಗಿ ಮಾಡ್ತಾರೆ, ಅದು ನನ್ನ ಜವಾಬ್ದಾರಿ, ಬಾ ನನ್ನ ಜೊತೆ ಅಂತ ಹೇಳಿ ಕರೀತಾನೆ ಕೃಷ್ಣನು. ಆದರೆ ನೀನು ಅದನ್ನೆಲ್ಲ ಬಿಟ್ಟು ಪಾಂಡವರನ್ನು, ಕೌರವರ ಎಲ್ಲರೂ ನಾನು ನಿನಗೆ ಸೇವಕರನ್ನಾಗಿ ಮಾಡಿಸ್ತೀನಿ ಅಂತ ಅಂದರೆ ನೀನು ಅದನ್ನೆಲ್ಲ ಬಿಟ್ಟು ಬರೀ ದುರ್ಯೋಧನ ನಿನ್ನ ಕೈಗೆ ಕೊಡೋ ತಾಂಬೂಲನ ಅಗದು ಉಗುಳ್ಕೊಂಡು ಅವನು ಏನು ಹೇಳ್ತಾನೋ ಅದನ್ನು ಮಾಡಿಕೊಂಡು ಒಳ್ಳೆ ಸೇವಕನಾಗಿ ಇರೋದು ನಿನಗೆ ಕರೆಕ್ಟ್ ಅಲ್ಲ, ನೀನು ಬಂದ್ಬಿಡು ಅಂತ ಕರೀತಾನೆ ಕೃಷ್ಣನ ಕರ್ಣನ್ನ. ಆಮೇಲೆ ಹೇಳ್ತಾನೆ,
ನೀನು ದುರ್ಯೋಧನನ ಏನು ಕೆಲಸ ಹೇಳ್ತಾನೋ ಆ ಕೆಲಸನ ಅದೇ ಮಹಾಪ್ರಸಾದ ಅಂದ್ಕೊಂಡು ನೀನು ಆ ಕೆಲಸನ ಮಾಡಿಕೊಂಡು ಅದೇ ಜೀವನ ಅಂತ ಇದೆಯಾ, ಅದು ಕರೆಕ್ಟಲ್ಲ. ನೀನು ಪಾಂಡವ್ರ ಜೊತೆ ಬಂದ್ಬಿಡು, ನೀನೇ ಮೊದಲನೇ ಮಗನು ಪಾಂಡವರಲ್ಲಿ ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾನೆ. ಕರ್ಣನ ಕೃಷ್ಣನ್ ಕನ್ವಿನ್ಸ್ ಮಾಡೋ ಇದರಲ್ಲಿ, ನೀನು ಯುದ್ಧ ಮಾಡೋದ್ರಲ್ಲಿ ನಿನ್ನಂಥ ವೀರನು ಶೂರನು ಯಾರೂ ಇಲ್ಲ, ನೀನು ಸೂರ್ಯನ ಮಗನು, ಸೊ ನಿಂದು ತುಂಬ ಶ್ರೇಷ್ಠ ವಂಶ. ನಿನ್ನ ಸಹೋದರರು ಪಾಂಡವರು ಕೂಡ ತುಂಬ ವೀರರು ಶೂರರು, ನಿನ್ನ ವೈಭವ ಇನ್ಯಾರಿಗೂ ಇಲ್ಲ, ಸೊ ನೀನು ಬಾ ಫಸ್ಟು ಇಲ್ಲಿಂದ ಪಾಂಡವ್ರ ಜೊತೆ ಅಂತ ಹೇಳಿ ಕರೀತಾನೆ ಕೃಷ್ಣ. ನೀನು ಬಂದು ಪಾಂಡವ್ರ ಜೊತೆ ಸೇರಿಕೊಂಡ್ರೆ ಇಲ್ಲಿ ಯಾವ ಯುದ್ಧನೂ ನಡೆಯೋದಿಲ್ಲ. ನೀನು ಬಂದು ರಾಜನಾದರೆ 2 ಪಕ್ಷಗಳಿಗೂ ನೀನೇ ರಾಜನು, ಇಲ್ಲಿ ಯಾವ ಯುದ್ಧನೂ ನಡೆಯೋದಿಲ್ಲ ಇನ್ಮೇಲೆ ಅಂತ ಹೇಳಿ ಹೇಳ್ತಾನೆ ಕೃಷ್ಣನ್ ಕರ್ಣನಿಗೆ.